ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ದೇಹವು ಸಂಪೂರ್ಣವಾಗಿ ಆರೋಗ್ಯದಿಂದ ಇರಬೇಕಾದರೆ ನಮ್ಮ ಬಾಯಿಯ ಆರೋಗ್ಯವು ಸಹ ತುಂಬಾನೇ ಮುಖ್ಯವಾಗಿರುತ್ತದೆ. ಬಾಯಿಯ ಆರೋಗ್ಯ ಎಂದರೆ ಬಾಯಿಯಲ್ಲಿ ಇರುವಂತಹ ಹಲ್ಲು ಮತ್ತು ಒಸಡುಗಳು ಶುಚಿಯಾಗಿರಬೇಕು, ಹಾಗೆಯೇ ನೋವಿನಿಂದ ಮುಕ್ತವಾಗಿರಬೇಕು. ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಾದಂತೆಲ್ಲ ಹಲ್ಲುಗಳು ಮತ್ತು ಒಸಡುಗಳ ನೋವು ಕಾಣಿಸಿಕೊಳ್ಳುತ್ತದೆ. ಒಸಡಿನ ಸಾಮಾನ್ಯ ಸಮಸ್ಯೆಗಳು ಎಂದರೆ ಹಲ್ಲುಜ್ಜುವಾಗ ರಕ್ತ ಬರುವಂಥದ್ದು, ನೋವಾಗುವಂಥದ್ದು, ಊದಿಕೊಳ್ಳುವುದು ಮತ್ತು ಜುಮ್ ಎನಿಸುವಂಥದ್ದು ಒಸಡಿನ ಸಾಮಾನ್ಯ ಸಮಸ್ಯೆಗಳಾಗಿವೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಸೋಂಕಿನಿಂದಾಗಿ ಒಸಡಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ, ಹಾಗೆಯೇ ಹಲ್ಲು ನೋವು ಕೂಡ ಉಂಟಾಗುತ್ತದೆ. ಊಟ ಅಥವಾ ತಿಂಡಿಯನ್ನು ಸೇವಿಸಿದ ನಂತರ ಹಲ್ಲುಗಳ ನಡುವಿನ ಜಾಗದಲ್ಲಿ ಆ ಆಹಾರದ ತುಣುಕುಗಳು ಸಿಕ್ಕಿ ಹಾಕಿಕೊಳ್ಳುವುದು ಸಹಜವಾಗಿದೆ. ಆ ಆಹಾರದ ತುಣುಕುಗಳು ಹಲ್ಲಿನ ಮಧ್ಯದಲ್ಲಿ ಸಿಲುಕಿಕೊಂಡಾಗ ಅದು ಹೊರಗೆ ಬಾರದೆ ಕಿರಿಕಿರಿ ಉಂಟು ಮಾಡುತ್ತದೆ. ಅಲ್ಲದೆ ಇದು ಒಸಡಿನ ಊತಕ್ಕೂ ಕೂಡ ಕಾರಣವಾಗುತ್ತದೆ, ಜೊತೆಗೆ ಹಲ್ಲು ನೋವಿಗೂ ಕೂಡ ಕಾರಣವಾಗುತ್ತದೆ. ಹಲ್ಲು ನೋವು ಮತ್ತು ಒಸಡಿನ ನೋವನ್ನು ಕಡಿಮೆ ಮಾಡಬೇಕಾದರೆ, ಬಾಯಿಯ ಆರೋಗ್ಯವನ್ನು ನಾವು ಶುಚಿಯಾಗಿ ಇಟ್ಟುಕೊಳ್ಳಬೇಕಾದರೆ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕು, ಹಾಗೆಯೇ ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡಬಾರದು. ಈ ಬಾಯಿಯ ಒಸಡಿನಲ್ಲಿರುವ ನೋವು ಮತ್ತು ಊತವನ್ನು ಕಡಿಮೆ ಮಾಡಬೇಕಾದರೆ ಉಪ್ಪಿನ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸಬೇಕು. ಈ ಉಪ್ಪಿನಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣವು ಒಸಡಿನ ನೋವಿಗೆ ಕಾರಣವಾಗುವಂತಹ ಬ್ಯಾಕ್ಟೀರಿಯಾವನ್ನು ತೊಳೆದು ಹಾಕುವುದು. ಅರಿಶಿಣವನ್ನು ನೀರಿನಲ್ಲಿ ಕಲಸಿ ದಪ್ಪಗಿನ ಪೇಸ್ಟ್ ರೀತಿ ಮಾಡಿಕೊಂಡು ಪ್ರತಿದಿನವೂ ಅದರಿಂದ ಹಲ್ಲುಜ್ಜುತ್ತಾ ಬಂದರೆ ಹಲ್ಲಿನಲ್ಲಿ ಇರುವಂತಹ ಸೋಂಕು ನಿವಾರಣೆಯಾಗುತ್ತದೆ. ನಾವು ಒಂದೇ ಟೂತ್ ಬ್ರಷ್ ಅನ್ನು ದೀರ್ಘಕಾಲ ಬಳಸುವುದು ಸರಿಯಲ್ಲ. ಈ ಟೂತ್ ಬ್ರಷ್ ಅನ್ನು ನಾವು ಆಗಾಗ ಬದಲಿಸುತ್ತಾ ಇರಬೇಕು. 3 ತಿಂಗಳಿಗೆ ಒಮ್ಮೆ ಒಂದು ಹೊಸದಾದ ಟೂತ್ ಬ್ರಷ್ ಅನ್ನು ನಾವು ಬಳಸಬೇಕು. ಜೊತೆಗೆ ಸಿಗರೇಟ್ ಸೇದುವುದು ಶ್ವಾಸಕೋಶಕ್ಕೆ ಮಾತ್ರವಲ್ಲ, ಹಲ್ಲು ಹಾಗೂ ಒಸಡಿನ ಆರೋಗ್ಯ ಹದಗೆಡಲು ಕೂಡ ಅದು ಕಾರಣವಾಗುತ್ತದೆ. ಹಾಗಾಗಿ ಸಿಗರೇಟ್ ಸೇದುವುದನ್ನು ಕಡಿಮೆ ಮಾಡಿ, ಹಾಗೆಯೇ ಸಿಗರೇಟ್ ಸೇದಿಸುವುದನ್ನು ನಿಲ್ಲಿಸುವುದು ತುಂಬಾನೇ ಒಳ್ಳೆಯದು. ಹಲ್ಲನ್ನು ಉಜ್ಜುವಾಗ ಗಟ್ಟಿಯಾಗಿ ಉಜ್ಜಬಾರದು, ಸೂಕ್ಷ್ಮವಾಗಿ ಉಜ್ಜಬೇಕು. ಹಾಗೆಯೇ ಬೆಳಗ್ಗೆ ಮತ್ತು ರಾತ್ರಿ ಊಟ ಮಾಡಿದ ನಂತರ ಮಲಗುವ ಮುಂಚೆ ಬ್ರಷ್ ಮಾಡುವುದನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು. ಹೆಚ್ಚು ಕಾಫಿ ಮತ್ತು ಟೀ ಸೇವನೆಯು ಒಳ್ಳೆಯದಲ್ಲ. ದೇಹದ ಆರೋಗ್ಯಕ್ಕೆ ಹೇಗೆ ಒಳ್ಳೆಯದಲ್ಲವೋ ಹಾಗೆಯೇ ಬಾಯಿಯ ಆರೋಗ್ಯಕ್ಕೂ ಕೂಡ ಹೆಚ್ಚಾಗಿ ಕಾಫಿ ಮತ್ತು ಟೀ ಸೇವನೆ ಮಾಡುವುದು ಒಳ್ಳೆಯದಲ್ಲ. ಹಾಗೆಯೇ ಅತಿ ತಣ್ಣಗಿನ ಅಥವಾ ಅತಿ ಬಿಸಿಯಾಗಿರುವ ಆಹಾರ ಸೇವನೆಯಿಂದ ಕೂಡ ಬಾಯಿಯ ಆರೋಗ್ಯ ಹದಗೆಡುತ್ತದೆ. ಒಸಡು ಮತ್ತು ಹಲ್ಲನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕಾದರೆ ಪ್ರತಿ ಸಲವೂ ಕೂಡ ಆಹಾರ ಸೇವನೆಯ ನಂತರ ಉಪ್ಪು ನೀರಿನಿಂದ ಬಾಯಿಯನ್ನು ಮುಕ್ಕಳಿಸಬೇಕು. ಜೊತೆಗೆ ಸಿಹಿ ತಿಂಡಿಗಳನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ. ಸಿಹಿ ಪದಾರ್ಥದಲ್ಲಿರುವ ಕಣಗಳು ಹಲ್ಲುಗಳ ನಡುವೆ ಸಿಕ್ಕಿಕೊಂಡು ಹಲ್ಲು ಮತ್ತು ಒಸಡು ಎರಡಕ್ಕೂ ಕೂಡ ತೊಂದರೆಯನ್ನು ಉಂಟು ಮಾಡುತ್ತವೆ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು.